ಕೆಲಸ ಆಯ್ತು ಮೇಡಮ್, ಯಾರಿಗೂ ಅನುಮಾನ ಬರಲಿಲ್ಲ. ನೀವು ಕೊಟ್ಟಿರೋ ಪ್ಯಾಕೆಟ್ ಎಲ್ಲ ಆ ಶ್ರಾವಣಿ ಬ್ಯಾಗಲ್ಲಿ ಹಾಕಿದ್ದೀನಿ. ವೆರಿ ಗುಡ್. ನೋಡು, ಈಗಿಂದ ಈಗಲೇ ನೀನು ಊರು ಬಿಟ್ಟು ಹೊರಡು. ಓಕೆ, 1 ಮಿನಿಟ್. ತಗೋ, ಇಮಿಡಿಯೇಟ್ ಆಗಿ ಹೊರಡು. ಸರಿ ಮೇಡಮ್, ಹೊರಡು. ಮಾಮ್, ಯಾರು ಈ ಹುಡುಗಿ? ಅಷ್ಟಕ್ಕೂ ಶ್ರಾವಣಿ ಬ್ಯಾಗಲ್ಲಿ ಅಂಥದ್ದೇನು ಇಟ್ಟಿದ್ದಾಳೆ? ಶ್ರಾವಣಿ ಹಣೆ ಬರಹನ ನಾನೇ ಬರೆದು ಅವಳ ಬ್ಯಾಗಲ್ಲಿ ಇಡ್ಸಿದ್ದೀನಿ. ಈಗ ಅವಳ ಬ್ಯಾಗಲ್ಲಿ ಅವಳ ಹಣೆ ಬರಹ, ಅವಳ ಭವಿಷ್ಯ ಎರಡೂ ಇದೆ. ನಿನ್ ಮಾತೇ ನಂಗೆ ಅರ್ಥ ಆಗ್ತಿಲ್ಲ ಮಾಮ್. ಇನ್ನೂ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗತ್ತೆ. ಆದ್ರೆ ಆ ಶ್ರಾವಣಿ ಇವತ್ತೇ ಜೈಲಿಗೆ ಹೋಗ್ತಾಳೆ. ಶೈಲಿಗೆ ಹೋಗ್ತಲ್ಲ? ಹೇಗೆ ಮಾಮ್? ವೇಟ್ ಮಾಡು, ಪೊಲೀಸ್ನವ್ರು ಬರ್ತಾರೆ, ಅವಳ ಬ್ಯಾಗ್ನ ಚೆಕ್ ಮಾಡ್ತಾರೆ, ಅವಳ ಮೇಲೆ ದೊಡ್ಡ ಆರೋಪನ ಹೊರಿಸ್ತಾರೆ. ಯೂತ್ ಲೀಡರ್ ಆಗಕ್ ಹೊರಟವಳು ಆ ಯೂತ್ಗಳ ಮುಂದೆನೆ ಅರೆಸ್ಟ್ ಆಗ್ತಾಳೆ. ಈ ವಿಷಯನೆಲ್ಲ ನಂಗೆ ಹೇಳೇ ಇಲ್ವಲ್ಲ ಮಾಮ್. ಕಮ್ ಆನ್ ಮಾಡಿ, ಪ್ರತಿಯೊಂದು ವಿಷಯನೂ ನಿನ್ನ ಹತ್ರ ಹೇಳಕ್ಕಾಗತ್ತಾ? ಇಷ್ಟಕ್ಕೂ ಕೂತು ಮಾತಾಡಷ್ಟು ಟೈಮ್ ನನಗಿಲ್ಲ. ಮುಂಚೆ ನಾವಿಬ್ರು ಕೂತ್ಕೊಂಡು ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡ್ತಿದ್ವಿ, ಆದ್ರೆ ಅದು ಯಾವುದು ಸಕ್ಸಸ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಸಲ ನಾನು ಒಬ್ಳೇ ಕೂತ್ಕೊಂಡು ಈ ಮಾಸ್ಟರ್ ಪ್ಲಾನ್ ನ ಮಾಡಿದ್ದೀನಿ. ಐ ಆಮ್ ಶ್ಯೂರ್ ಇದು ಖಂಡಿತ ಸಕ್ಸಸ್ ಆಗೇ ಆಗುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರುತ್ತೆ. ಏನ್ ಗೊತ್ತಾ? ಡ್ರಗ್ ಪೆಡ್ಲರ್ ಶ್ರಾವಣಿ ಅರೆಸ್ಟ್ ಆಗಿದ್ದಾಳೆ ಅಂತ. ಓ ಗಾಡ್, ಈ ವಿಷಯ ನನಗೆ ಮೊದಲೇ ಗೊತ್ತಾಗಿದ್ದಿದ್ರೆ ಏನಾದ್ರೂ ಮಾಡಬಹುದಾಗಿತ್ತು. ಈಗ ಇದರಿಂದ ಶ್ರಾವಣಿನ ಹೇಗ್ ಕಾಪಾಡ್ಲಿ? ಇಲ್ಲ, ಏನಾದ್ರೂ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಶ್ರಾವಣಿ ಪೊಲಿಟಿಕಲ್ ಕೆರಿಯರ್ ಹಾಳಾಗುತ್ತೆ, ಅವಳಿಗೆ ಕೆಟ್ಟ ಹೆಸರು ಬರುತ್ತೆ. ಈ ವಿಜಯಾಂಬಿಕಾ ಗೆಲ್ತಾಳೆ. ಹಾಗೇನಾದ್ರೂ ಆದ್ರೆ ನನ್ನ ಪಾಪಕ್ಕೆ ಪ್ರಾಯಶ್ಚಿತನೂ ಸಿಗಲ್ಲ, ನನ್ ಸೇಡು ತೀರಲ್ಲ. ಏನ್ ಮಾಡ್ಲಿ? ಇದೇನಿದು? CM ಸಾಹೇಬ್ರು ಕಾಲ್ ಮಾಡ್ತಿದ್ದಾರೆ. ಐಲ್ ಬಿ ಬ್ಯಾಕ್. ಸರ್ ಹೇಳಿ. ಈ ವಿಷಯ ಹೇಗಾದ್ರೂ ಮಾಡಿ ಶ್ರಾವಣಿ ಸುಬ್ಬುಗೆ ಹೇಳಲೇಬೇಕು.